ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಧ್ಯಪ್ರದೇಶದ ಬಿಜೆಪಿ ಸಚಿವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ತೀರಾ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಯಾವ ರೀತಿ ಅಂದರೆ ಅಣ್ಣ ತಂಗಿಯ ಸಂಬಂಧವನ್ನೇ ಡೌಟ್ ಮಾಡೋ ರೀತಿ ಮಾತಾಡಿದ್ದಾರೆ. ಈ ಸಚಿವರ ವಿರುದ್ಧ ಈಗ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಮಧ್ಯಪ್ರದೇಶದ ಬಿಜೆಪಿ ಸಚಿವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಹೇಳಿದ್ದೇನು, ಇವರ ಮಾತು ಈಗ ವಿವಾದಕ್ಕೆ ಕಾರಣ ಆಗಿದ್ಯಾಕೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇವರ ಹೆಸರು ಕೈಲಾಶ್ ವಿಜಯ್ ವರ್ಗೀಯ. ಮಧ್ಯಪ್ರದೇಶದಲ್ಲಿ ನಗರಾಭಿವೃದ್ಧಿ ಸಚಿವರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಲ್ಲಿ ಮಿನಿಸ್ಟರ್ ಸಾಹೇಬರು ದೀನ್ ದಯಾಳ್ ಉಪಾಧ್ಯಾಯ ಅವರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮಾತಾಡ್ತಾ ಅವ್ರು ಹೇಳ್ತಾರೆ, ನಾವು ಹಳೆ ಸಂಸ್ಕೃತಿಯ ಮಂದಿ, ನಮ್ಮ ಸಹೋದರಿಯರ ಹಳ್ಳಿಯಲ್ಲಿ ನಾವು ನೀರನ್ನು ಕೂಡ ಕುಡಿಯೋದಿಲ್ಲ. ನನ್ನ ಚಿಕ್ಕಮ್ಮನ ಮನೆಗೆ ಹೋಗುವಾಗ ನನ್ನ ಅಪ್ಪ ಮನೆಯಿಂದನೇ ನೀರಿನ ಪಾತ್ರೆಯನ್ನು ತಗೊಂಡು ಹೋಗ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ಸಿಸ್ಟರ್ಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ವಿ. ಆದರೆ ಇವತ್ತಿನ ವಿರೋಧ ಪಕ್ಷದ ನಾಯಕರು ನಡು ರಸ್ತೆಯಲ್ಲೇ ತಮ್ಮ ಸಹೋದರಿಯನ್ನು ಮುದ್ದು ಮಾಡ್ತಾರೆ. ನಿಮ್ಮಲ್ಲಿ ಯಾರು ನಿಮ್ಮ ಸಹೋದರಿಯನ್ನು ಅಥವಾ ಹೆಣ್ಮಕ್ಳನ್ನ ಸಾರ್ವಜನಿಕವಾಗಿ ಚುಂಬಿಸ್ತೀರಾ ಹೇಳಿ ಅಂತ ಮಿನಿಸ್ಟರ್ ಸಾಹೇಬರು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರಿಗೆ ಅಂದರೆ ರಾಹುಲ್ ಗಾಂಧಿ ಅವರಿಗೆ ಮೌಲ್ಯಗಳ ಕೊರತೆ ಇದೆ, ಇವು ವಿದೇಶದಲ್ಲಿ ಬೆಳೆದ ವಿದೇಶಿ ಮೌಲ್ಯಗಳು ಅಂತ ಮಿನಿಸ್ಟರ್ ಕೈಲಾಶ್ ವಿಜಯ್ ವರ್ಗೀಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ, ಭಾರತ್ ಜೋಡೋ ಯಾತ್ರೆ ನಡೀತಾ ಇತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗುವಾಗ ಆ ಯಾತ್ರೆ ದೆಹಲಿಗೆ ಬಂದಾಗ ಪ್ರಿಯಾಂಕಾ ಗಾಂಧಿ ಅವರು ಸಹ ಸೇರ್ಕೊಂಡಿದ್ರು. ಇವತ್ತಲ್ಲಿ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ತಂಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಮುದ್ದು ಮಾಡೋ ಒಂದು ಮುದ್ದಾದ ವಿಡಿಯೋ ವೈರಲ್ ಆಗಿತ್ತು. ಬರೀ ಈಗಷ್ಟೇ ಅಲ್ಲ, ಈ ವಿಡಿಯೋ ವೈರಲ್ ಆದಾಗ್ನಿಂದನೂ ಬಿಜೆಪಿಯವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಬಂದಿದ್ದಾರೆ. ಅಣ್ಣ ತಂಗಿ ಸಂಬಂಧದ ಬಗ್ಗೆ ಗೊತ್ತಿಲ್ಲದ ಇವರು ತೀರಾ ಅಸಹ್ಯವಾಗಿ ಅವಹೇಳನ ಮಾಡಿದ್ದಾರೆ. ಬಿಡಿ, ಅಣ್ಣ ತಂಗಿ ಸಂಬಂಧ ಎಂಥದ್ದು, ಗಂಡ ಹೆಂಡತಿ ಸಂಬಂಧ ಎಂಥದ್ದು ಅಂತ ಗೊತ್ತಿರೋರು ಇಂತಹ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ನೋಡಿದರೆ ಮಧ್ಯಪ್ರದೇಶದ ಮಿನಿಸ್ಟರ್ ಸಾಹೇಬರು ಕೂಡ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ಮುದ್ದು ಮಾಡಿದ್ದು ವಿದೇಶಿ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಇವರು ಈ ಹೇಳಿಕೆ ಕೊಟ್ಟ ಮೇಲೆ ದೊಡ್ಡ ವಿವಾದ ಆಗುತ್ತೆ. ಆಗ ರಾಷ್ಟ್ರೀಯ ಮಾಧ್ಯಮದವರು ಹೋಗಿ ಕೈಲಾಶ್ ವಿಜಯ್ ವರ್ಗೀಯ ಅವರಲ್ಲಿ ಸ್ಪಷ್ಟನೆಯನ್ನ ಕೇಳ್ತಾರೆ. ಆಗ್ಲೂ ಈ ಮಿನಿಸ್ಟರ್ ಸಾಹೇಬರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾರೆ. आज के हमारे प्रतिपक्ष के जवान बहन को बिल्कुल चौराहे पे चुंबन कर लेते हैं. आप में से कोई ऐसा व्यक्ति है क्या जिन्होंने अपनी जवान बेटी को, जवान बहन को सार्वजनिक रूप से चुंबन किया हो? ये संस्कारों का अभाव है. ये संस्कार जो विदेश की संस्कृति के हैं. ಇದು ಅಂದರೆ ಮುದ್ದು ಮಾಡಿದ್ದು ರಾಹುಲ್ ಗಾಂಧಿ ಅವರದ್ದು ತಪ್ಪಲ್ಲ. ವಿರೋಧ ಪಕ್ಷದ ನಾಯಕರು ಫಾರಿನ್ನಲ್ಲಿ ಓದಿದ್ರಿಂದ ಆ ದೇಶಗಳ ಮೌಲ್ಯಗಳನ್ನು ಆಮದು ಮಾಡ್ಕೊಂಡಿದ್ದಾರೆ. ಅವರಿಗೆ ಭಾರತೀಯ ಸಂಪ್ರದಾಯಗಳು ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಭಾರತೀಯ ಸಂಪ್ರದಾಯ ಅಂದರೆ ಅದು ಯಾವುದೋ ಹೇಗಿರುತ್ತೋ. ಇವರದ್ದೇ ಪಕ್ಷದ ಒಬ್ಬ ಲೀಡರು, ಅವರು ಕೂಡ ಮಧ್ಯಪ್ರದೇಶದವರು. ಇತ್ತೀಚೆಗೆ ಒಂದು ವೈರಲ್ ವಿಡಿಯೋವನ್ನು ನೀವು ನೋಡಿರ್ಬೇಕಲ್ಲ. ಯಾವುದೋ ಒಂದು ಹೆಂಗಸಿನ ಜೊತೆಗೆ, ಅದು ಅವರ ಹೆಂಡತಿ ಕೂಡ ಅಲ್ಲ, ಬೇರೆ ಯಾರೋ ಹೆಂಗಸು ಅವರು, ಅವ್ರ ಜೊತೆಗೆ ನಡು ರಾತ್ರಿಯಲ್ಲಿ ಮುಂಬೈನ ಒಂದು ಹೈವೇದಲ್ಲಿ ಕಾರ್ ನಿಲ್ಲಿಸಿ ನಾಯಿ ಸ್ಟೈಲ್ನಲ್ಲಿ ಅಂದರೆ ಡಾಗಿ ಸ್ಟೈಲ್ನಲ್ಲಿ ಅಸಹ್ಯ ದೃಶ್ಯಗಳನ್ನು ಇಡೀ ದೇಶನೇ ನೋಡ್ತಲ್ಲ ಸ್ವಾಮಿ. ಅದು ಯಾವ ದೇಶದ ಕಲ್ಚರ್ ಅಂತ ಮಿನಿಸ್ಟರ್ ಸಾಹೇಬರು ಹೇಳಲೇ ಇಲ್ಲ. ಒಬ್ಬ ಅಣ್ಣ ತಂಗಿ ಮುದ್ದು ಮಾಡಿದ್ದು ಇವ್ರ ಕಣ್ಣಿಗೆ ಅಸಹ್ಯವಾಗಿ ಕಾಣುತ್ತೆ. ಅದೇ ಇವ್ರ ಪಕ್ಷದ ಒಬ್ಬ ಲೀಡರು ಸಾವಿರಾರು ಜನರು ಓಡಾಡೋ ಹೈವೇಯಲ್ಲಿ ಕಚ್ಚೆ ಹರ್ಕೊಂಡು ಬೆತ್ತಲೆಯಾಗಿ ನಿಂತ್ಕೊಂಡ್ರು ಅದ್ರ ಬಗ್ಗೆ ಇವ್ರಿಗೆ ನಾಲಿಗೆ ಹೊರಳೋದಿಲ್ಲ. ಹೋಗ್ಲಿ ಬಿಡಿ, ಮಾತಾಡೋರು ಸಾವಿರ ಮಾತಾಡಲಿ. ಆದರೆ ಅಣ್ಣ ತಂಗಿ ಸಂಬಂಧದ ಬಗ್ಗೆ ಅರಿವಿದ್ದವರು ಇಂಥವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.